ಫಾಲೋವರ್ಸ್ ಅಂತ ಫಾಲೋವರ್ಸ್ ನನಗೆ ಜಗ್ಗಿ ಮಂದಿದ್ರು. ಅಲ್ಲ ನಾನಾ ವಿಡಿಯೋ ಮಾಡೋಗಲ್ಲ ಏನಿಲ್ಲ ಅಂಥದ್ರಾಗ ನನಗೆ ಅದರ ಇನ್ನು ವಿಡಿಯೋ ಮಾಡಿ ಬಿಟ್ಬಿಟ್ರ ಇರಲ್ಲನ ಅದ್ರಾಗ ಏನು ಬಿಡ. ಫಾಲೋವರ್ಸ್ ಇರ್ತಾರ. ಹೌದನ ನೀನು ವಿಡಿಯೋ ಮಾಡಿಬಿಡ್ತೆ ಅಲ್ಲ ನಿನಗೆ ಫಾಲೋವರ್ಸ್ ಅದಾರ ಭಾರಿ ಬಿಡೋ ಹಂಗಾರ ನೀನು. ಮತ್ತೆ ನಾವಂದ್ರೇನು ತಮಾಷೆನ ಹಿಂಗ ನಾವು ಮೊದ್ಲ ಅದು ಬಿಡು. ಹಂಗಾರೆ ನಾಳೆ ಬರ್ತೀರಲ್ಲ ಬಡ ಬಡ ಬಂದುಬಿಡ್ರಿ. ಆಯ್ತು ತಗೋಬ ಬರ್ತೈತ. ಇವ ನಿನ್ನ ಕಾಯಕತ್ತಿದ್ ನೋಡ್ಲೇ ನಾನು. ನನಗೆ ಕಾಯಕತ್ತಿದ್ದೆ ಏನಿತ್ತು ಕೆಲಸ? ನಾಳೆ ಪ್ಯಾಟಿಗೆ ಹೊಂಟೀವಿ ಸೀರೆ ತರಕ ಬರ್ತೇನೆ. ಮತ್ತೆ ಇವ ಹೋಗವ ಇವ ಯಾರು ಬರ್ತಾರ ಸೀರೆ ತರಕ? ನಮ್ಮ ಅತ್ತಿ ನನ್ನ ಗಂಡ ಮನೆಗೆ ಅದಾರವ. ಅವ್ರೇನಾದ್ರು ಮಗಳ ಮನೆಗೆ ಹೋಗಿದ್ರ ಬರ್ತಿದ್ನಿ ಬಿಡು. ಅದ್ರಾಗ ಬಂದ್ರು ನಂತ ಕೆಲ್ಲಿ ಬರ್ಬೇಕಲ್ಲ ರೊಕ್ಕ. ನಂದೇನು ಭಾಳ ನಿಮ್ಮಂಗೈತವ, ನಿಮ್ಮಂಗಿಲ್ಲ ಏನಿಲ್ಲ. ಏ ಯಾಕೆ ಬೇಸರ ಮಾಡ್ಕೊಂತಿ ಬಿಡ ಹೋಲಿ. ಹಂಗ ಕೇಳಿದೆ ಬರ್ತೇನೆ ಅಂತೇಳಿ. ಸರಿ ತಗ ಇರಲಿ. ಆಯ್ತು ತಗ. ಏನು ತಂದಾಗದೆಲ್ಲ ಯಾಕೆ ಹೋಗಿಲ್ಲಾನು? ಹಬ್ಬ ಐತಲ್ಲ ಒಳ್ಳೆಟ ಬಿಟ್ರವ. ಅಯ್ಯ ಮೊನ್ನೆ ಹೋಗಿ ಬಂದವ. ಈ ದೀಪಾವಳಿಗೆ ಮಗಳನ್ನ ಬಾ ಅಂತ ಹೇಳಿ ಬಂದಾಳಂತ. ಪುಣ್ಯ ಆತ್ಗಿತ್ತಿ ಇವ ನನಗಂತ ದಾಗದಾಗ ಪುರ್ಸತಿಗೆ ಇರೋರು ಬಿಡ ಅವಾಗಂತ. ಹೌದಾನು? ಭಾರಿ ಇದ್ದಂಗದ ಬಿಟ್ಟು ನಿಮ್ಮತ್ತಿ ಈ ಹುಂಬಿಗೇಡಿ ಅಂತದು. ಅಲ್ಲ ಎದಕ್ಕೆ ಬೇಕಿದ್ದತ್ತು ಮನೆಗ ಸಸಿ ಕೂಳ್ ಮಾಡಿಕ್ತಾಳ ತಿಂದು ಆರಾಮಾಗಿ ಇರೋದು ಬಿಟ್ಟು ಸಸಿ ಜೀವ ತಿನ್ಕಂತ ಮಗಳನ್ನ ಕರೆಸಿ ಅಂತ. ಇದು ನಿನ್ನ ಗಂಡ ಅಂತದ ಇದ್ದಂಗೆ ಐತಿ ಶನಿಗೇಡಿ. ಅಲ್ಲ ಹೇಳಕ್ ಬರಲ್ಲ ನಿನ್ನ ಗಂಡಗ. ಅಯ್ಯೋ ದೇವ್ರೆ ನನ್ನ ಗಂಡ ಯವ್ವ ಆತ ಇನ್ನ ವಾಪಸ್ ನನಗೆ ಹೇಳ್ತಾನೆ ನೋಡು. ಹಂಗೆ ಯಾಕೋದಿ ಹಿಂಗೆ ಯಾಕೋದಿ ಅಲ್ಲಿಗೆ ಯಾಕೋದಿ ಇಲ್ಲಿಗೆ ಯಾಕೋದಿ. ಒಂದ ಯಾಡ ಬಿಡು. ನಂದು ಹೇಳಸ್ಕೊಂತ ಹೋದ್ರ ದೊಡ್ಡದೈತೆ ಅದು. ಯಾರ್ಯಾರು ಹೊಂಟ್ರಿ ನಾಳೆ? ಯಾರಿಲ್ಲ, ಈಕಿ ಸುಶೀಲವ ಬರ್ತಂದಾಳ, ನಿಂಗೋ ಬರ್ತಾಳ, ಜಮೀಲ ಬರ್ತಾಳಂತ, ನಾನು ಕಮಲಕ್ಕ ಇಷ್ಟು ಜನ ಹೊಂಟಿವಿ ನೋಡು. ಹಂಗಾರ ಜೋರೈತ್ ನಾಳೆ ಪ್ಯಾಟಿ. ಸಂತಿ ಗಿಂತಿ ಸೀರಿ ಮತ್ತೇನೇನು ತರಕೊಂಡ್ರಿ? ಬಂಗಾರದ ಅಂಗಡಿ ಹೊಂಟ್ರಿ ಮತ್ತೆ? ಬಂಗಾರ? ಯವ್ವ ಬಂಗಾರ ರೇಟನ್ನು ಕೇಳೇನು? ಯವ್ವ ತಾಯಿ ಲಕ್ಷ ಮೇಲೆ ಹೋಗೈತಿ. 1,20,000 ಎಷ್ಟು ಅಂದ್ರೆ ಅಷ್ಟು ಕೊಟ್ಟು ಬಂಗಾರ ಖರೀದಿ ಮಾಡೋದೆಲ್ಲ ಉಂಟ. 1,000-2,000 ರೂಪಾಯಿ ಕೊಟ್ಟು ಸೀರೆ ತಗೊಳ್ಳೋದ ದೊಡ್ಡ ವಿಷಯ. ಬಂಗಾರ ಗಿಂಗಾರ ಸುದ್ದಿಗೆ ಎಲ್ಲಿ ಹೋಗ್ಬೇಕು ನಮ್ಮಂಥವ್ರು. ಇನ್ನು ಬಿಟ್ಬಿಡೋದ ಬಂಗಾರದ ಮೇಲೆ ಆಸೆ. ಬಂಗಾರ ಅಷ್ಟು ರೇಟ್ ಆದ್ರೆ ಎಲ್ಲಿ ತಗೊಳಕ್ ಹೋಗಂದೆ ಯವ್ವ? ಇದು ಅಷ್ಟು ತುಟ್ಟಿ ಆದ್ರೆ ನಮ್ಮಂಥವ್ರು ಎಲ್ಲಿಂದ ಖರೀದಿ ಮಾಡ್ಬೇಕು? ಬಂಗಾರ ಇಲ್ಲೋ ಯವ್ವ. ನಾವೇನು ದುಡ್ಕೊಂಡು ತಿನ್ನೋರು. ಒಟ್ಟಿಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಒಟ್ಟಿಗಿಲ್ಲ ಅನ್ನೋರು. ಬಂಗಾರನೆಲ್ಲ ತಗೊಳಕ್ ಹೋಗಂದು ನೋಡೋಣ ಮುಂದಕ್ಕೆ ಅಂತಂದು ಸಮಯ ಬಂತಂದ್ರೆ ತಗೊಳಂದ್ರೆ ಆತು. ಆದರೂ ನಮ್ಮ ಸ್ವಾತಿ ಮದುವೆಗೆ ತಗೊಂಡು ಇಟ್ಕೋಬೇಕು ಅನ್ಕೊಂಡಿದ್ದೆ. ಆಗನೇ ಹೊಲ್ತು ಅವಾಗ ಬಂಗಾರ ರೇಟ್ ಕಮ್ಮಿ ಇದ್ದಾಗಿನ ನಮ್ಮ ಸ್ವಾತಿ ಇನ್ನೂ ಸಣ್ಣದಿತ್ತು. ಆವಾಗ ಒಂದು ನೆಕ್ಲೆಸ್ ಮಾಡಿಸಿದ್ದೆ, ಒಂದು ಕಿವೇನು ಮಾಡಿಸಿದ್ದೆ. ಅಷ್ಟ ನೋಡು, ಅಷ್ಟ ಬಂಗಾರ ಅಂದರೆ ಈಗ. ಮತ್ತೆ ಆ ಬಂಗಾರ ಇಲ್ಲ. ಪುಣ್ಯ ಮಾಡಿಲೆ ಅಷ್ಟ ಮತ್ತೆ ಇಟ್ಕೊಂಡೆ ಅಲ್ಲ ಹಿಂದಕ್ಕೆ. ನಂದೇನಿತ್ತು ನೋಡು. ಮಕ್ಕಳಿಗೆ ಮಾಡೋಣಂದ್ರೆ ಮಕ್ಕಳೇ ಇಲ್ಲ. ನನ್ನಂತಕ್ಕೆ ಈ ಭೂಮಿ ಮ್ಯಾಗ ಯಾಕನ ಬದುಕೀನಿ ಅಂತ ಅನಿಸಿಬಿಡುತ್ತ ಒಂದೊಂದ್ಸತಿ. ನನಗೆ ಆ ದೇವರು ಯಾವುದಕ್ಕಿಂತದ್ದು ಕೊಟ್ಟನಂತ ನಂಗೆ ಗೊತ್ತಾಗವಲ್ತು. ನಿಮ್ಮ ಮಕ್ಕಳು ತಿರುಗಿ ಮದುವೆ ವಯಸ್ಸಿಗೆ ಬಂದರು ನನ್ನ ಹೊಟ್ಟೆಗಿನ ಒಂದು ಹುಳ ಹುಟ್ಟವಲ್ತು. ಇದಾ ಕಾರಣಕ್ಕೆ ನನ್ನ ಗಂಡ ಭಾಳ ಜೀವಿದ್ದ ಮದುವೆ ವಸ್ತ್ರಾಗ. ಮಕ್ಕಳಾಗವಲ್ವಂತೇಳಿ ಈಗೀಗ ನನ್ನ ಕಂಡ್ರೆ ಸೇರವಲ್ಲ, ಕುಡ್ದು ಬಡಿಯೋದು ಮಾಡ್ತಾನೆ. ಇನ್ನು ಅತ್ತೆ ಅಂತ ಕೇಳ್ತೆ, ಮೊದ್ಲ ಆಕೆಗೆ ನನ್ನ ಕಂಡ್ರೆ ಆತಿದ್ದಿಲ್ಲ, ಇನ್ನು ಮಕ್ಕಳಾಗಿಲ್ಲ ಅಂತೇಳಿ ಇದ್ದಿದ್ದು ಆಗವಲ್ತು. ನನ್ನ ಆಜ್ಞೆ ಅದಾಳಲ್ಲ ಆಕೆಗೆ 3 ಮಕ್ಕಳು ಅದಾವ. ಒಬ್ಬತ ಗಂಡು ಮಗ ಅದಾನ, 2 ಹೆಣ್ಮಕ್ಳು ಅದಾರ. ಆ ಗಂಡು ಮಗನ್ನ ನಮಗೆ ದತ್ತಕ್ಕೆ ಕೊಡ್ಬೇಕನ್ನೋದು ಆಕೆ ಮನಸ್ಸಿನಾಗ. ನನಗೇನು ಮಕ್ಕಳಾದ್ರೆ ಮಕ್ಕಳ ಬಿಡು, ಇನ್ನು ಅವು ಸಣ್ಣವಿದ್ದಾಗ ತಗೋಬೇಕಂತ ಮಾತಾಡಿತ್ತು. ನಾನು ಒಳ್ಳೆ ಇನ್ನು ಏನು ಅಂತ ವಯಸ್ಸಾಗೈತಿ ಆತಾವ ಅಂತ ಹೇಳಿದ್ನೆ. ನನ್ನ ಕರ್ಮಕ್ಕೆ ನನ್ನ ಹೊಟ್ಟೆಗೆ ಒಂದು ಹುಳ ಹುಟ್ಟಲಿಲ್ಲಲೇ ಯವ್ವ. ಈಗ ನೋಡಿದ್ರೆ ದಿನ ಬೆಳಗ್ಗೆ ಆದ್ರೆ ನಮ್ಮತ್ತೆ ಹೂ ಏರಿಸ್ತಾಳೆ ನನಗೆ. ಹೇಳಿದ್ವಿ ತಗೊಂತಿದ್ವಿ ಸಣ್ಣದಿದ್ದಾಗ. ಈಗ ಏನು ಕಾಲ ಮಿಂಚಿಲ್ಲ, ತಗೊಂತ ನನ್ನ ಮಗನ್ನ ತಗೊಂತೀನಿ, ನನ್ನ ಮೊಮ್ಮಗನ್ನ. ಹೆಂಗಿದ್ರು ಮೊಮ್ಮಗನ ಆತನ, ಈ ಮನೆ ವಾರಸ್ದಾರ ಆತನ, ಹಂಗ ಹಿಂಗ ಅಂತ ಹೇಳ್ತಾಳೆ. ಅಲ್ಲಿ ಇವ್ರದ್ದೇನು ಊರುಗಳನ್ನ ಆಸ್ತಿದ್ದಿತ್ತ,
ಏನಿಲ್ಲ ಅವ. ಅಲ್ಲ, ಆಸ್ತಿ ಇರಲಿ ಇಲ್ದಿರ್ಲಿ ಬಿಡು, ಮಕ್ಕಳಂತೇಳಿ ಬೇಕಾಗುತ್ತಾ. ಆದ್ರೆ ಆಕಿ ಮೊದ್ಲ ನನ್ನ ಒಂಥರ ಕೀಳಾಗಿ ನೋಡ್ತಾಳ. ಈಗ ಮಕ್ಕಳಾಗಲ್ವಂತೇಳಿ ಓಸ್ರು ನನ್ನ ಕೀಳಾಗೆ ನೋಡ್ತಾರ. ಒಂದೊಂದ್ಸತಿ ಭೂಮಿ ಮ್ಯಾಗ ಯಾಕೆ ಇರ್ಬೇಕು, ಯಾಕೆ ಈ ಜೀವ ಹೋಗ್ಬಾರ್ದು, ಯಾಕೆ ತಗೋಬಾರ್ದು ಶಿವ ಅಂತ ಅನ್ಸಿಬಿಡುತ್ತಾ. ಆದ್ರೆ ಏನು ಮಾಡ್ತೇವ, ದೇವ್ರು ಕೊಟ್ಟು ಜೀವ ತಕೊಳಕಂತ ಆಗಲ್ಲ. ಹಂಗ ಹೊಂಟಿನಿ ನೋಡು. ಈಗ ಅದಕ್ಕೆ ಏನಾನ ಮಾಡ್ಕೆ ಅಂತ ಸುಮ್ಮನೆ ಬಿಟ್ಟೀನಿ. ಏನ ತಗಂತಂತಾರ, ತಗೊಂಡ್ರೆ ಬಿಟ್ರೇನು ಅವ್ರದ ಎಲ್ಲ ಆಗೈತಿ. ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನಂಗೆ ಆಗೀನಿ. ಬೇಸರ ಮಾಡ್ಕೋಬೇಡ ಬಿಡು ಮಂಜಕ್ಕ, ನನಗೂ ಗೊತ್ತಾಗ್ತತಿ. ಅಲ್ಲ, ಮಕ್ಕಳಾಗಿಲ್ಲ ಅಂದ್ರೆ ನೀನೇನು ಮಾಡೋಕ್ಕಾಗತ್ತ. ಯಾ ಜನ್ಮದ ಕರ್ಮದ ಫಲಾನ ಈಗ ಅನ್ಭವ್ಸಕತ್ತಿ. ಹೋಲಿ ಬಿಡು, ತಗೊಂಡ್ರೆ ತಗೊಳ್ರಕ್ಕ, ಇನ್ನೇನು ಮಾಡ್ತಿ. ಅದನ್ನ ಬಂದ್ಮ್ಯಾಗನ ನಿಮ್ದೇನ ಸಿಗುತ್ತಾನ ನೋಡಂತಿ. ಈಗೇನು ಈ ವಯಸ್ಸಿನಾಗಂತೂ ಮತ್ತೆ ಮಗು ಅಂತ ಆಗಲ್ಲ. ನೋಡೋಣ ಏನಾಗುತ್ತ ಅಲ್ಲ. ಹುಣ್ಯವ ಬೇಸರ ಪಾಸರ ಬಿಟ್ಬಿಟ್ಟಿನಿ ನೋಡು. ಅಂದ ಚಂದ ಬೇಸರ ಗೀಸರ ಏನಿಲ್ಲ. ಮಕ್ಕಳಾಗಿಲ್ಲ, ನಿನಗೆ ಯಾಕೆ ಅದು ಬೇಕು, ನಿನಗೆ ಯಾಕೆ ಇದು ಬೇಕು ಅಂತ ಹಂಗಂಗೆ ಆಡಾಡ್ತಾಳ ಮತ್ತೆ. ನಾನಂತೂ ಸುಮ್ಮನೆ ಬಿಟ್ಟಿನಿ. ಒಂದು ಕಮ್ಮನ್ ಸೀರಿಲ್ಲ ಪಾರಿಲ್ಲ ಏನಿಲ್ಲ. ಇನ್ನು ಒಡವೆ ಗಿಡವೆ ಅಂತ ಬಿಡು, ಇವು ಎಲ್ಲ ನಮ್ಮ ತವ್ರ ಮನೆಯಿಂದ ಕೊಟ್ಟಿದ್ದವು. ಇವೆಲ್ಲ ಒಂದಿಷ್ಟು ಒಡವೆದವಂತೇಳಿ ಸುಮ್ಮನೆದಾರ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನನ್ನ ಮನೆಗಿಟ್ಗಳಾರ ಇವ್ರು. ಅಯ್ಯೋ ದೇವ್ರೆ. ಅವಾಗ ನಮ್ಮ ಅಣ್ಣಾರು ಇದ್ರವ ಬೇಸು, ಮದುವೆ ಮಾಡಿ ಕೊಡಾಗ ಈಡ್ಗಟ್ಲೆ ಬಂಗಾರ 2 ಎಕರೆ ಹೊಲ ಅವಾಗ ಕೊಟ್ಬಿಟ್ರು. ಮದುವೆ ಆಯ್ತು, ಈಗ ಬಂಗಾರ ಒಡವಿ ಮದುವೆ ಮಾಡಿ ಕೊಟ್ರಿ, ಎಲ್ಲ ಕೊಟ್ಟಿರಿ. ಮತ್ತೆ ಯಾಕೆ ಹಾಕಿ ನಿಲ್ತರ್ಗಂದು ಮತ್ತೆ ಇಟ್ಕೊಂತ್ರೇನು ಹಂಗೆ ಹಿಂಗೆ ಅಂದಕ್ಕೆ ನಮ್ಮ ಅಣ್ಣಾರು ತಿರುಗಿ ನೋಡೋದು ಬಿಟ್ಬಿಟ್ರ. ನೋಡಲಿ ಹಿಂಗೈತಿ ಕರ್ಮ ನಂದು. ಬಂಗಾರ ಗಿಂಗಾರ ಐತಿ, 2 ಎಕರೆ ಹೊಲ ಐತೆ ಅಂತೇಳಿ ನನ್ನ ಮನೆಗೆ ಇಟ್ಕೊಂಡಾರ ನೋಡು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನನ್ನ ಗಂಡಿಗೆ ಇನ್ನೊಂದು ಮದುವೆ ಮಾಡಿ ನಾನು ಯಾವಾಗೋ ಬೀದಿಗೆ ಬಿಸಾಕ್ತಿದ್ರು. ದೇವ್ರು ಅದಕ್ಕೆ ಅದೊಂದು ಕೊಟ್ಟಾನ. ಏನಾನ ಒಂದು ನ್ಯೂನ್ಯತೆ ಇಟ್ಟನಂದ್ರೆ ಅದಕ್ಕೆ ಪರಿಹಾರನ ಕೊಡ್ತಾನಿಂದ. ಹೋಗ್ಲಿ ಬಿಡು, ಮಕ್ಕಳಿದ್ರೆ ಅಷ್ಟೇ. ಮಕ್ಕಳಿಲ್ಲಂದ್ರೆ ಇಲ್ಲ ಅನ್ನೋದೊಂದ ಚಿಂತಿರುತ್ತ ಮಂಜಕ್ಕ. ಮಕ್ಕಳಿದ್ರ 108 ತಾಪತ್ರೆಯ. ಈಗ ನೋಡು, ಹೆಣ್ಣು ಹುಟ್ಟ್ಯಾವ, ಈಗ ಅವಕ್ಕೆ ಮದುವೆ ಮಾಡಿಸ್ಬೇಕು, ಒಳ್ಳೆ ಮನಿನ ಹುಡುಕ್ಬೇಕಾ. ಮತ್ತೆ ಮದುವೆ ಮಾಡಿಸಿ ಏನಾನ ತೊಂದರೆ ಆತಂದ್ರೆ ಮತ್ತೆ ಅದೊಂದು ಕತಿ. ಗಂಡು ಮಕ್ಕಳಾದ್ರೆ ನಾವು ಹೇಳ್ದಲ್ಲಿ ಚಲೋ ಹುಡುಗಿ ಸಿಕ್ಕ್ರ ಸರಿ, ಸಂತೋಷವಾಗಿರ್ತೀವಿ. ಇಲ್ಲ ಅಂದ್ರೆ ಯಾವುದೋ ಒಂದು ಕಟ್ಕೊಂಬಂದು ಅದೆಂಥದನ್ನ ಬೆರಕಿದ್ರೆ ಯವ್ವ ಅದು ಕರ್ಮ. ಎಲ್ಲರದು ಒಂದು ತೊಂದ್ರೆನ, ಇದ್ರೆ ಒಂದ ಇಲ್ಲಾಂದ್ರೆ ಒಂದು ತೊಂದ್ರೆ, ಎಲ್ಲ ಒಂದ ಬಿಡು. ಸರಿ ತಗಂಗ್ರೆ ಬರಗಲ್ಲಲ್ಲ. ಸರಿ ನಾವು ಹೋಗಿ ಬರ್ತೀವಿ. ನಂದಾತ ನೀರು ತುಂಬಿಕೆ.